ನಮಸ್ಕಾರ, ನಾನು ಶಿವಕುಮಾರ್. ನಮ್ದು ಈ ರಿಯಲ್ ನಂಬರ್ಸ್ ಇಂದು ಸೀರೀಸ್ ಮಾಡ್ತಾ ಇದ್ದೀವಿ. ಸೊ MCQ ಕ್ವಶನ್ಸ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ ಇಂದಾನು ತಗೊಂಡಿದ್ದೀವಿ. ಆಮೇಲೆ LB. ಸೊ ಡೈರೆಕ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ಏನು ಹೇಳುತ್ತೆ ನೋಡಿ. ದ ಲೆಂತ್ ಅಂಡ್ ಬ್ರೆತ್ ಆಫ್ ಅ ರೆಕ್ಟಾಂಗ್ಯುಲರ್ ಫೀಲ್ಡ್. ಯಾವುದೋ ಒಂದು ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ. ಓಕೆ, ಸೊ ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ. ಸೊ ಅದರದ್ದು ಲೆಂತ್ 147, ಈ ಭಾಗ 147. ಆಮೇಲೆ ಇದು, ಆಮೇಲೆ ಬ್ರೆತ್ 56 meters. ಓಕೆನಾ, ರೆಸ್ಪೆಕ್ಟಿವ್ಲಿ. ಅಂದ್ರೆ ಲೆಂತ್ ಈಕ್ವಲ್ ಟು 147, ಬ್ರೆತ್ ಈಕ್ವಲ್ ಟು 56 ಮೀಟರ್ಸ್ ಅಲ್ಲಿ. ಓಕೆನಾ, ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ದಟ್ ಕ್ಯಾನ್ ಬಿ ಯೂಸ್ ಟು ಮೆಜರ್ ಬೋತ್ ಲೆಂತ್ ಅಂಡ್ ಬ್ರೆತ್ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ದಟ್ ಕ್ಯಾನ್ ಬಿ ಯೂಸ್ಡ್. ಒಂದು ಯಾವುದೋ ಒಂದು ರಾಡ್ ತಗೋತೀವಿ, ನಥಿಂಗ್ ಬಟ್ ಸ್ಕೇಲ್. ಇದನ್ನ ಆ, ಲೆಕ್ಕ ಮಾಡಬೇಕು. ಫಾರ್ ಎಕ್ಸಾಂಪಲ್, ಏನೋ ಒಂದು ಇದೆ. ಸೊ ಆ ಲೆಂತ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಎಷ್ಟು ಸಲ, ಆಮೇಲೆ ಹೌ ಮೆನಿ ಟೈಮ್ಸ್ ದಿಸ್ ರಾಡ್ ಹ್ಯಾಸ್ ಟು ಬಿ ಯೂಸ್ ಟು ಮೆಜರ್ ದ ಲೆಂತ್ ಆಫ್ ದ. ಎಷ್ಟು ಸಲ ಯೂಸ್ ಮಾಡ್ಬೇಕು ನಾವು ಇದನ್ನ ಲೆಕ್ಕ ಮಾಡ್ಬೇಕಂತಂದ್ರೆ, ಅಂದ್ರೆ ಒಂದು ನಾರ್ಮಲ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಈಕ್ವಲ್ ಆಗಿ. ಆಮೇಲೆ ಈ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಂಗಂದ್ರೆ ನಮ್ಗೆ ಯಾವ್ದು ಬರುತ್ತೆ? ಎಚ್ ಸಿ ಎಫ್ of 147 and 56. Okay, so calculate the maximum length of the rod. Maximum length of the rod HCF deal ಮಾಡುತ್ತೆ. So prime factorization ಗೆ ಹೋಗೋಣ. 147 and 56. ಲಾಸ್ಟ್ ನಂಬರ್ ಆಡ್ ಅಲ್ಲಿ ಇದೆ, ಸೊ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನಂಬರ್ 3 ಇಂದ ಚೆಕ್ ಮಾಡೋಣ. So 7 plus 4, 11, 11 plus 1, 12. 12 divisible by 3, yes. 3 fours are 12. 2 ರಿಮೈನ್ ಆಗುತ್ತೆ. 227 ಬರ್ಬೇಕಂದ್ರೆ 3 ನೈನ್ಸ್. ಕ್ಲಿಯರ್? ಸೊ 49. ಇದು 7 ಇಂದು ಸ್ಕ್ವೇರ್. 7 ಸೆವೆನ್ಸ್ 49. 7 ಪ್ರೈಮ್ ನಂಬರ್, 7 ಒನ್ಸ್. ಇಲ್ಲಿ 228. ಕ್ಲಿಯರ್? 2 14s, 2 sevens, 7 ones. So HCF of 147, 56 is, sure. So 147 factors ಬರಿತಾ ಇದೀವಿ. 3 into 7 into 7. ಆಮೇಲೆ 56. 2 into 2 into 2 into 7. ಹೌದಾ? ಸೊ ಕಾಮನ್ ಫ್ಯಾಕ್ಟರ್ ಏನ್ ಬರುತ್ತೆ ಇದರಲ್ಲಿ? 7. ಸೊ HCF is 7. 7 ಮೀಟರ್ದು ಒಂದು ರಾಡ್ ತಗೊಂಡ್ರೆ ಅದನ್ನ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಈ ಕ್ವೆಶನ್ ಥಿಯರಿನೇ ಅದೇ. ಈಗ ಇದರಿಂದ ಇಲ್ಲಿ 7 ಈ ತರ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೋದಾ? ಈಗ 7 ನ ಈ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಿದಾಗ 7 ಮೀಟರ್ ರಾಡ್ ಇಟ್ಕೊಂಡ್ರೆ 8 ಸಲ ಮಾಡ್ಬೋದು. ಈ ಕಡೆ ಮಾಡಿದಾಗ 21 ಸಲ. ಸೊ ಅದೇ ಕ್ವಶನ್ ಕೇಳ್ತಾ ಇದಾರೆ. ಸೊ ಈಗ ನಮ್ಗೆ HCF ಆಯ್ತಾ? ಈಗ ಏನ್ ಕೇಳ್ತಾನ, ಹೌ ಮೆನಿ ಟೈಮ್ಸ್ ದಿಸ್ ರಾಡ್ ಹ್ಯಾಸ್ ಟು ಬಿ. ಈ ರಾಡ್ ನ ಎಷ್ಟು ಸಲ ಯೂಸ್ ಮಾಡ್ಬೇಕು ಟು ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್. ಸೊ ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್. ಸೊ 147 divided by 7. 7 ones are 7, 20, 2s are 14, 1s are. Okay, so 147 ಮೀಟರ್ ಲೆಂತ್ ಇರೋ ಈ ರೆಕ್ಟಾಂಗ್ಯುಲರ್ ಫೀಲ್ಡ್ ನ ನಾವು 7 ಸಲ 21 ಟೈಮ್ಸ್ 7 ಮೀಟರ್ಸ್ ರಾಡ್ ಇಟ್ಕೊಂಡು 7 ಸಲ 7 ಮೀಟರ್ಸ್ ರಾಡ್ ಇಟ್ಕೊಂಡು 21 ಟೈಮ್ಸ್ ಮಾಡಿದ್ರೆ ಇದು 147 ಮೀಟರ್ಸ್ ಆಯ್ತು. ಇದನ್ನ 7 ಮೀಟರ್ಸ್ ರಾಡ್ ಇಟ್ಕೊಂಡು 8 ಟೈಮ್ಸ್ ಮಾಡಿದ್ರೆ 56 ಮೀಟರ್ಸ್ ಬ್ರೆತ್ ಕವರ್ ಆಗುತ್ತೆ. ಸೊ 21 ಪ್ಲಸ್ 56 ಅಪಾನ್ 7. 7 ones are 7 ones are. So 8. 21 plus 8, 29. How many times the rod has to be measured? The length, sorry, ಬರೀ ಲೆಂತ್ ಕೇಳಿದ್ದಾರೆ, ಬ್ರೆತ್ ಕೇಳಿಲ್ಲ. ಇದು ಬೇಡ ನಮಗೆ, ಇದು ಕೆಲಸನೇ ಇಲ್ಲ. ಸೊ ಎಷ್ಟು ಸಲ ಬೇಕು ಲೆಂತ್ ನ ಮೆಜರ್ ಮಾಡೋದಕ್ಕೆ? 21 ಟೈಮ್ಸ್. To measure the length of the field, we need to use 21 times. In case ಈ ಜಾಗದಲ್ಲಿ
ಬ್ರೆತ್ ನ ಕೇಳಿದ್ರೆ 8 ಟೈಮ್ಸ್. ಬ್ರೆತ್ ಕೇಳಿದಾಗ 8 ಟೈಮ್ಸ್, ಲೆಂತ್ ಕೇಳಿದಾಗ 21 ಟೈಮ್ಸ್. ಇದು ಬ್ರೆತ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. ಸೊ 1 ಮಾರ್ಕ್ MCQ ಕ್ವೆಶನ್, ಆವರೇಜ್ ಕ್ಯಾಟಗರಿ LBI ಇಂದ. ಸಿಂಪಲ್ ಆಗಿದೆ. The HCF of the smallest composite number, 4. ಹೌದಾ? ಯಾಕಂದ್ರೆ 1, 2 ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ 4. ಹೌದಾ? ಯಾಕಂದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 2 2 ಸಲ 2 ಬಂತ, 2 1 ಅಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನಮ್ಮ ಹತ್ರ ಇರೋದು 2, 2 1. ಸೊ HCF of 4 and 2 ಬರ್ದಾಗ ಇಲ್ಲಿ 2 into 2, ಇಲ್ಲಿ 2 into 1 ಕಾಮನ್ ಇದ್ದಿದ್ದು ಇದು. ಸೊ HCF ಆಫ್ ಇದು ಆನ್ಸರ್ ಬಂದ್ಬಿಟ್ಟು 2. ಸೊ MCQ ಮಿಸ್ ಮಾಡೋಂಗಿಲ್ಲ. ಈ ಸಲ ನಮ್ದು 80 ಶ್ಯೂರ್ ಶಾರ್ಟ್ ಇರುತ್ತೆ, ಮಿಸ್ ಮಾಡೋಂಗಿಲ್ಲ. MCQs ಇದೇ ತರ ಇರುತ್ತೆ, ಎಲ್ಲ ಚಾಪ್ಟರ್ಸ್ ಮಾಡ್ತೀವಿ. ಓಕೆನಾ? ಓಕೆ. ಸೊ ವರ್ಡ್ ಕ್ವಶನ್. ಸೊ ಈಸಿ ಕ್ಯಾಟಗರಿ ಇದೆ. ಇದು ಆಕ್ಚುಲಿ ನಾವು ಫಾರ್ಮುಲಾ ತರ ಡೀಲ್ ಮಾಡ್ತಾ ಇದೀವಿ. ಫಾರ್ ಎನಿ ಟೂ ಪಾಸಿಟಿವ್ ಇಂಟಿಜರ್ಸ್, ಯಾಕಂದ್ರೆ ನಂಬರ್ ಲೈನ್ ಅಲ್ಲಿ ನೋಡಿ ಪಾಸಿಟಿವ್ ಇಂಟಿಜರ್ಸ್ ಇಲ್ಲಿ 1, ಇದೆಲ್ಲ +1 +2 +3 ಈ ತರ. ಫಾರ್ ಎನಿ ಪಾಸಿಟಿವ್ ಇಂಟಿಜರ್, 0 ಈ ಪಕ್ಕದ ನಂಬರ್ ಲೈನ್. ದ HCF ಆಫ್ A, B. HCF of A, B. A and B are the numbers. Okay. Into LCM of A and B is equal to product of the numbers. Product of the numbers are A into B. So option C. Clear? So ಇಲ್ಲಿ multiplication ಇದೆ, ಇಲ್ಲಿ multiplication ಇದೆ. ಸೊ ಅದರದ್ದೇ ಬೇಸ್ಡ್ ಒಂದು ಎಕ್ಸಾಂಪಲ್ ಕ್ವಶನ್ ಆವರೇಜ್ ಕ್ಯಾಟಗರಿ ಇದೆ. ಇದು ನನ್ನ ಪ್ರಕಾರ LBA ಆಮೇಲೆ ಮಾಡಲ್ ಕ್ವಶನ್ ಪೇಪರ್ ಇದೆ. ಸೊ HCF of 12 and 15. A is equal to 12. ಬರ್ಕೊಳ್ಳೋವರೆಗೂ ನಮ್ಗೆ ಹಿಂಗೆ ಕಾಣಿಸುತ್ತೆ. HCF equal to 3. ಏನ್ LCM ಆಫ್ ಕೇಳ್ತಾ ಇದ್ದಾನೆ. HCF into LCM equal to A into B. ಹೌದಾ? HCF ಬರೀ ಜಸ್ಟ್ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಗೆ ಈ MCQs ಹಿಟ್ ಆಗುತ್ತೆ. LCM ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಇದನ್ನೇ A 12 ಇದೆ ಇಂಟು. ಸೊ ಈ LCM ನ ಇಲ್ಲೇ ಇಡ್ತೀನಿ. ಈ 3 ಈ ಕಡೆ ಬಂದಾಗ ಡಿವೈಡ್ ಅಲ್ಲಿ ಬರುತ್ತೆ. ಸೊ LCM equal to 12 into 15 divided by 3. 3 1s are 3 5s are. So 12 5s are 60. Option A. ಆಯ್ತಾ? ಸೊ ಇದನ್ನ ಬಹಳ ಇಂಪಾರ್ಟೆಂಟ್ ಇದೆ. 1 ಮಾರ್ಕಿಗೆ ಐದರ್ ಫಾರ್ಮುಲಾ ತರ ಡೈರೆಕ್ಟ್ ಕೇಳ್ತಾನೆ, ಇಲ್ಲ ಈ ತರ MCQs ಆದ್ರೆ ಕೇಳ್ತಾನೆ, ಇಲ್ಲ 2 ಮಾರ್ಕ್ಸ್ ಅಲ್ಲಿ ವೆರಿಫೈ ಕೇಳ್ತಾನೆ. ವೆರಿಫೈ ಇದೆ ಅಂತ ನೋಡೋಣ. HCF into LCM equal to A into B. ಇದನ್ನ ಆಲ್ರೆಡಿ ನಾವು ತೋರಿಸಿದೀವಿ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದ್ಸಲ ಪ್ರೀವಿಯಸ್ ವಿಡಿಯೋಸ್. ಓಕೆ. ಸೊ ಈಗ ದ ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ 2 ನಂಬರ್ಸ್. 2 ನಂಬರ್ ಇದೆ, ಯಾವುದು ಅಂತ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಕ್ವೆಶನ್. ದ ಪ್ರಾಡಕ್ಟ್ ಆಫ್ HCF into LCM. HCF into LCM ಎಷ್ಟು ಕೊಟ್ಟಿದ್ದಾನೆ? ದ ಪ್ರಾಡಕ್ಟ್ ಆಫ್ HCF and LCM of 2 numbers. 2 numbers HCF ಮತ್ತು LCM is 2016. If one of the number is 42, okay, one of the number is 42, then find the other number. Also find the HCF of 2 numbers by prime factorization method. ಇದು 3 marks questions ಇದೆ.
ನನ್ನ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ದು ಈ ತರ ಕ್ವಶನ್ಸ್ ಆದ್ರೆ ನಮ್ ಈಸಿಲಿ ನೀವು ಸ್ಕೋರ್ ಮಾಡ್ಕೊಂಡ ಬರುತ್ತೆ. ಫೈಂಡ್ ದ ಅದರ್ ನಂಬರ್, ಈ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 2016, ಸೊ ಇದನ್ನ ಬರ್ಕೊಳ್ಳೋಣ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಈಕ್ವಲ್ ಟು ಎ ಇಂಟು ಬಿ. ಹೌದಾ? ಇದನ್ನ ಬರ್ಕೊಂಡ್ವಿ. 2000 ಇದು ಎರಡರದ್ದು ಸೇರಿಸಿ 2016 ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ನಾವು ಪ್ಲೇಸ್ ಮಾಡಿದ್ದೀವಿ. ಎ ವ್ಯಾಲ್ಯೂ 42, ಬಿ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ನಂಬರ್ ಈ ಕಡೆ ಬಂದಾಗ ಡಿವಿಷನ್ ಅಲ್ಲಿ ಬರುತ್ತೆ. 2016 ಡಿವೈಡೆಡ್ ಬೈ 42 ಈಕ್ವಲ್ ಟು ಬಿ. ಓಕೆ, ಸೊ 2 ಇಂದಾನೆ ಸ್ಟಾರ್ಟ್ ಮಾಡೋಣ. 2 2s 2 1s, 2 1s 0 ಉಳಿಯುತ್ತೆ. ಈ 1 ಡಿವೈಡ್ ಆಗಲ್ಲ, ಮತ್ತೆ 0 8. ಹೌದಾ? ಸೊ 3 ಇಂದ ಹೋಗುತ್ತೆ. 8 ಪ್ಲಸ್ 1 9, ಸೊ 3 ಇಂದ ಹೋಗುತ್ತೆ 7 ಇಂದ. 3 3s 9, 1 carry, 3 3s 9 carry, 3 6 18. ಸೊ 7 ಇದು 6 ಇದು ಡಬಲ್ 12. 12 minus 33 is 21. 20 ಡಿವೈಡ್ ಆಗುತ್ತೆ. 3 4s 28, 5 ಉಳಿಯುತ್ತೆ. 3 ಸಾರಿ 7 4s 28, 28 33 minus 28 is 5. ಈ ಕಡೆ 5, 7 8s 56. So B value is 48. You can also find the HCF of those numbers by prime factorization. Prime factorization ಹೇಳಿದಾನೆ 42 and 48. So 221, 3 7s 7 1s. B ಇದು 2 2s 2 4s, right? 2 12s, 2 6s, 2 3s, 3 1s. So 42 and 48. ಇದು ಎಚ್ ಸಿ ಎಫ್ ಬೇಕಾ? ಎಚ್ ಸಿ ಎಫ್ ಬೇಕು. ಫ್ಯಾಕ್ಟರ್ಸ್ 2 ಇಂಟು 3 ಇಂಟು 7. ಇಲ್ಲಿ 2 ಇಂಟು 2 ಇಂಟು 2 ಇಂಟು 2. 4 ಸಲ ಇದೆ. 1 2 3 4 ಇಂಟು 3. ಸೊ ಕಾಮನ್ 2 and 3, ಕಾಮನ್ 2 and 3. ಎಚ್ ಸಿ ಎಫ್ ಎಷ್ಟು? 6. ಚೆಕ್ ಮಾಡೋಣ. 6 1s 6 7s 6 8s. So HCF of this numbers is 6. B ವ್ಯಾಲ್ಯೂ 48. ಇದು ಎರಡು. ಇಷ್ಟು ಮಾಡಿದ್ರೆ ನಮ್ ಕೆಲಸ ಆಯ್ತು. ಕೆಳಗಡೆ ಬರಿಬೇಕು ಎಸ್ ಸಿ ಎಫ್ ಆಫ್, ಸೊ ವ್ಯಾಲ್ಯೂ ಆಫ್ ಬಿ ಈಕ್ವಲ್ ಟು 48. HCF of 42 and 48 is 6. Clear? So next question ನೋಡೋಣ ಇನ್ನೊಂದು ವಿಡಿಯೋ. ಥ್ಯಾಂಕ್ ಯು.